ಪ್ರಿಯಾ, ನಾವು ನಿನ್ನನ್ನು ಬಿಡಿಸಕ್ಕಾಗಲ್ಲ ನಿಜ. ಆದ್ರೆ ನಿನ್ನನ್ನ ನೀನು ಬಿಡಿಸ್ಕೋಬಹುದು. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ಡ್ಯಾಡ್? ಅಂದ್ರೆ ನೀನು ಮನಸ್ಸು ಮಾಡಿದ್ರೆ ನಮ್ ಯಾರ ಸಹಾಯನೂ ಇಲ್ಲದೆ ನೀನ್ ರಿಲೀಸ್ ಆಗ್ಬಹುದು. ವಾಟ್ ಡು ಯು ಮೀನ್? ನೀನ್ ರಿಲೀಸ್ ಆಗಕ್ಕೆ ಒಂದೇ ಒಂದು ದಾರಿ ಇದೆ ಪ್ರಿಯಾ. ಕಮ್ ಆನ್ ಮಾಮ್, ಅದೇನು ಅಂತ ಬೇಗ ಹೇಳು. ಯಾಕೆ ಇಬ್ರು ಹೆಸಿಟೇಟ್ ಆಗ್ತಿದ್ದೀರಾ? ಏನಿಲ್ಲ ಪ್ರಿಯಾ, ಆಕ್ಸಿಡೆಂಟ್ ಮಾಡಿದ್ ನೀನೇ ಅಂತ ನೀನು ಒಪ್ಕೊಂಡ್ಬಿಟ್ರೆ ನೀನನ್ನು ರಿಲೀಸ್ ಮಾಡಿಬಿಡ್ತಾರೆ. ವಾಟ್? ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಆಕ್ಸಿಡೆಂಟ್ ಮಾಡಿದ್ದು ಅಂತ ಕೋರ್ಟಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಾ? ಹೌದು ಪ್ರಿಯಾ, ಅದು ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ. ಡ್ಯಾಡ್, ನಿಮ್ ಮಾತನ್ನ ಹೇಳೋದು ನಿಮ್ಗೇನು ಅನ್ಸ್ತಿಲ್ವಾ? ಡ್ಯಾಡ್, ಡ್ಯಾಡ್, ನಾನು ನಿಮ್ಮ ಮಗಳು ಡ್ಯಾಡ್. ದಿ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ಮೋಹನ್ ರಾಮ್ಸ್ ಡಾಟರ್. ಓಪನ್ ಕೋರ್ಟಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಲಂತೆ ಅಂದ್ರೆ ಅದಕ್ಕಿಂತ ದೊಡ್ಡ ಅವಮಾನ ಇನ್ನೊಂದಿದೆಯಾ ಡ್ಯಾಡ್? ಹೌದು ಪ್ರಿಯಾ, ಅದು ಬಿಗ್ ಇನ್ಸಲ್ಟ್ ಅಂತ ನನಗೂ ಗೊತ್ತು. ಆದ್ರೆ ನೀನ್ ಈಚೆ ಬರೋದಕ್ಕೆ ಉಳಿದಿರೋದು ಅದೊಂದೇ ದಾರಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಿದ್ದಾರೆ. ಪ್ಲೀಸ್ ಪ್ರಿಯಾ, ಪ್ಲೀಸ್ ಕನ್ಫೆಸ್ ಮಾಡಿಬಿಡು. ನೋ ಡ್ಯಾಡ್, ಬರೀ ಕೈ ಬರೋ ಬದಲು ಒಂದ್ ದೊಡ್ಡ ವಿಷ ತಂದ್ಕೊಟ್ಟಿದ್ರೆ ಇಲ್ಲೇ ಕುಡಿದು ಪ್ರಾಣ ಬಿಟ್ಬಿಡ್ತಿದ್ದೆ. ಐ ಪ್ರಿಫರ್ ಡೆತ್ ದ್ಯಾನ್ ಡಿಫೀಟ್. ಇಲ್ಲ ಡ್ಯಾಡ್, ನಾನು ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳಕ್ ತಯಾರಿಲ್ಲ. ನೋಡು ಪ್ರಿಯಾ, ಆಗಲ್ಲ ಅನ್ಬೇಡಮ್ಮ, ನಿನ್ ಕೈ ಮುಗಿತೀನಿ. ನೀನ್ ಮಾಡಿದ ತಪ್ಪನ್ನ ಒಪ್ಕೊಂಡ್ಬಿಡಮ್ಮ. ಏನ್ ಮಾಮ್ ನೀನು? ನಾನು ಆ ಕನಕನ ಮುಂದೆ ಸೋಲು ಒಪ್ಕೊಂಡು ತಲೆ ಬಾಗ್ಸದ? ಅಲ್ಲ ಮಾಮ್, ನಾನು ಹಾಗೆ ಮಾಡಿದ್ರೆ ನನ್ನ ಬದುಕಿದ್ದು ಏನ್ ಪ್ರಯೋಜನ? ಡಿಫೀಟ್ ಈಸ್ ದಿ ಸ್ಟೆಪಿಂಗ್ ಸ್ಟೋನ್ ಆಫ್ ವಿಕ್ಟರಿ ಅಂತ ಹೇಳ್ತಾರೆ. ನೋಡು ಪ್ರಿಯಾ, ನೀನು ಸೋತು ಗೆಲ್ಲಬೇಕು. ನಿನ್ನ ಈ ಪರಿಸ್ಥಿತಿಗೆ ಆ ದರಿದ್ರ ಕನಕನೇ ಕಾರಣ ಅಂತ ಅನ್ನೋದನ್ನ ನೀನು ಮರಿಬಾರ್ದು. ಅವಳ ಮೇಲೆ ರಿವೆಂಜ್ ತೀರಿಸ್ಕೊಳಕ್ಕಾದ್ರೂ ನೀನು ಆಚೆ ಬರಲೇಬೇಕು ಪ್ರಿಯಾ. ಮೋಹನ್, ನೀವೇನ್ ಹೇಳ್ತಾ ಇದ್ದೀರಾ? ಹೌದು ಮೀನಾಕ್ಷಿ, ಆ ಕನಕ ನಮ್ಮ ಸಂಸಾರದ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಹಾಳು ಮಾಡಿಬಿಟ್ಲು. ತಲೆತಲಾಂತರದಿಂದ ನಮ್ಮ ಕುಟುಂಬದಲ್ಲಿ ಯಾರು ಸ್ಟೇಷನ್ ಕೋರ್ಟ್ ಮೆಟ್ಲು ಹತ್ತಿರಲಿಲ್ಲ. ರಾಜ್ಕುಮಾರಿ ಹಾಗೆ ಬೆಳೆಸಿದ್ವಿ ಪ್ರಿಯಾನ ನಾವು. ಅವಳನ್ನು ಇವತ್ತು ಕೋರ್ಟ್ನಲ್ಲಿ ಕಟ್ಕಟೆಯಲ್ಲಿ ನಿಲ್ಲಿಸಿ ಎಲ್ಲರ ಮುಂದೆ ಅವಮಾನ ಮಾಡಿದ್ಲು. ನೋಡು ಪ್ರಿಯಾ, ಇದು ನಿನ್ಗೊಬ್ಬಳಿಗೆ ಆದ ಅವಮಾನ ಅಲ್ಲ, ನಮಗೂ ಆದ ಅವಮಾನ. ಇದಕ್ಕೆ ನೀನು ಸರಿಯಾಗಿ ಉತ್ತರ ಕೊಡ್ಲೇಬೇಕು ಅಂದ್ರೆ ನೀನು ಮೊದಲು ಆಚೆ ಬರಬೇಕು. ಇಲ್ಲಾಂದ್ರೆ ಆ ಕನಕ ಎಸ್ಕೇಪ್ ಆಗಿ ಹೋಗ್ಬಿಡ್ತಾಳೆ. ಇಲ್ಲ ಡ್ಯಾಡ್, ಹಾಗಾಗ್ಬಾರ್ದು. ಅವಳು ಯಾವ ಮೂಲೆಯಲ್ಲಿದ್ರು ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಕನ್ಕನ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳೋಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಓಕೆ ಡ್ಯಾಡ್, ನನಗೆ ಇನ್ಸಲ್ಟ್ ಆದ್ರೂ ಪರವಾಗಿಲ್ಲ. ನಾನು ಕೋರ್ಟಲ್ಲಿ ಕನ್ಫೆಸ್ ಮಾಡ್ತೀನಿ. ಆದ್ರೆ ನಾನು ಆಚೆ ಬಂದ್ಮೇಲೆ ಆ ಕನ್ಕನ್ಗೆ ನರ್ಕ ಅಂದ್ರೆ ಏನು ಅಂತ ತೋರಿಸ್ತೀನಿ ಡ್ಯಾಡ್. ಅದಕ್ಕೆ ನೀನ್ ನನ್ನ ಜೊತೆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಬೇಕು. ಡೆಫಿನೆಟ್ಲಿ ಮಗಳೇ, ನಾನು ನಿನ್ನ ಜೊತೆ ಇರ್ತೀನಿ. ಇಟ್ ಇಸ್ ಮೈ ಪ್ರಾಮಿಸ್. ಸರಿ ಆಯ್ತು, ನೀವೇನು ಯೋಚನೆ ಮಾಡಬೇಡಿ, ಹೊರಡಿ. ಸರಿ ಪ್ರಿಯಾ, ನಾವೇನು ಬರ್ತೀವಿ. ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಪ್ರಿಯಾ, ಮತ್ತೆ ಮನಸ್ಸು ಬದಲಾಯಿಸ್ಬೇಡಮ್ಮ. ನಾಳೆ ನೀನು ಕೋರ್ಟಲ್ಲಿ ಕನ್ಫೆಸ್ ಮಾಡ್ಕೊಳ್ಳೇಬೇಕು. ನೀನೇನಾದರೂ ಮನಸ್ಸು ಬದಲಾಯಿಸ್ಕೊಂಡು ನಾಳೆ ಕೋರ್ಟಲ್ಲಿ ಕನ್ಫೆಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿನ್ನ ತಾಯಿನ ನಿನ್ನ ಜೀವಂತವಾಗಿ ನೋಡಲ್ಲಮ್ಮ.
ಆಕಾಶ್, ಏನಪ್ಪ ಯೋಚನೆ ಮಾಡ್ತಿದ್ಯಾ? ಇವತ್ತು ಆಫೀಸಿಂದ ಬೇರೆ ಬೇಗ ಬಂದ್ಬಿಟ್ಟಿದ್ಯಾ? ಯಾಕೋ ಮನಸ್ಸೇ ಸರಿ ಇಲ್ಲಪ್ಪ. ನಾಳೆ ಜಡ್ಜ್ಮೆಂಟ್ ಅಂತ ತಾನೇ? ಡೋಂಟ್ ವರಿ, ಏನೂ ಆಗಲ್ಲ. ಪ್ರಿಯಾ ಡೆಫಿನೆಟ್ಲಿ ರಿಲೀಸ್ ಆಗ್ತಾಳೆ. ರಿಲೀಸ್ ಆಗದೆ ಏನಪ್ಪ, ಸ್ವಂತ ಲಾರ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಗೌರ್ಮೆಂಟ್ ಲಾರ್ನ ಕೊಂಡ್ಕೊಂಡಿದ್ದಾರೆ. ಮನಸ್ಸು ಮಾಡದೆ ಜುಡಿಷಿಯರಿನೂ ಕೊಂಡ್ಕೋತಾರೆ. ಗೆಲ್ದೆ ಇನ್ನೇನು? ಕಾನ್ಫಿಡೆನ್ಸ್ ಇದ್ದ ಮೇಲೆ ಇನ್ಯಾಕೆ ಯೋಚನೆ ಮಾಡ್ತೀಯಾ? ಅಪ್ಪ, ನಾನು ಪ್ರಿಯಾ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಕನಕ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಅವಳ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡಬೇಕು? ಅವಳು ಸೋತ್ರೆ ನಿನಗೇನು? ದೊಡ್ಡವ್ರನ್ನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ಅವಳಿಗೆ ಗೊತ್ತಾಗಬೇಕು. ಶಿ ಮಸ್ಟ್ ಲರ್ನ್ ಅ ಲೆಸನ್. ನಾವು ಅವ್ರಿಗೆ ಲೆಸನ್ ಹೇಳ್ಕೊಡ್ತಿಲ್ಲ, ನಾವು ಜೀವನದಲ್ಲಿ ಕಲ್ತಿರೋ ಒಳ್ಳೆ ಲೆಸನ್ಗಳನ್ನ ಮರೀತಿದ್ದೀವಿ ಅಷ್ಟೇ. ಆದ್ರೂ ಆ ಕನಕ ತುಂಬಾ ಅತಿ ಆಯ್ತು ಕಣೋ. ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿಬೇಕು ಅವಳು. ಅಪ್ಪ, ಸತ್ತಿರೋದು ಅವರಪ್ಪ, ನ್ಯಾಯಕ್ಕೆ ಹೋರಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಸತ್ತಿದ್ದು ನಿಜ, ನಾನು ಒಪ್ಕೋತೀನಿ. ಆದ್ರೆ ಪ್ರಿಯಾ ಏನು ಬೇಕು ಅಂತ ಅವನ ಮೇಲೆ ಕಾರ್ ಹಚ್ಚಿ ಮರ್ಡರ್ ಮಾಡ್ಲಿಲ್ವಲ್ಲ. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ಹೋಗ್ಲಿ, ನಾಳೆ ಕಾಂಪನ್ಸೇಷನ್ ಅಂತ ಕೋರ್ಟಿಂದ ಎಷ್ಟು ಬರುತ್ತಪ್ಪ? ಅಮ್ಮಮ್ಮ ಅಂದ್ರೆ ಒಂದು 2 ಲಕ್ಷ, ಹೋಗ್ಲಿ 5 ಲಕ್ಷ ಬರುತ್ತೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಮೋಹನ್ ರಾಮ್ 25 ಲಕ್ಷ ರೂಪಾಯಿನ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಟ್ರಲ್ಲ, ಅದನ್ನ ತಗೊಂಡು ಬದುಕೋ ದಾರಿ ನೋಡ್ಬೇಕು ತಾನೇ ಇವರು? ಅಪ್ಪ, ಎಲ್ರು ನಿಂತರ ದುಡ್ಡಿಗೋಸ್ಕರ ಬದುಕೋರಲ್ಲ. ಕೆಲವರಿಗಾದ್ರೂ ಆತ್ಮಾಭಿಮಾನ, ಗೌರವ ಅನ್ನೋದಿರುತ್ತೆ. ಸಾರಿ ಅಪ್ಪ. ಇಟ್ಸ್ ಆಲ್ ರೈಟ್. ನೋಡ ಆಕಾಶ್, ನೀನು ಲೈಫ್ ಕಟ್ಕೋಬೇಕಾಗಿರೋದು ಪ್ರಿಯಾ ಜೊತೆ. ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ಆ ಕನಕ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅದನ್ನೇ ಅಪ್ಪ, ಹ್ಯುಮ್ಯಾನಿಟಿ, ಮನುಷ್ಯತ್ವ ಅನ್ನೋದು. ಪ್ರಿಯಾ ಆಕ್ಸಿಡೆಂಟ್ ಮಾಡಬಾರ್ದಿತ್ತು. ಓಕೆ, ಬಿಯಾಂಡ್ ಹರ್ ಕಂಟ್ರೋಲ್ ಆಗೋಗಿದೆ ಅಂತ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ಕಾರಿಂದ ಕೆಳಗಿಳಿದು ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೋದಿತ್ತಲ್ವಾ? ಅದನ್ನೂ ಮಾಡಲಿಲ್ಲ. ಆಮೇಲಾದ್ರೂ ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅದಕ್ಕವಳು ಒಂದೇ ಒಂದ್ಸಲಿ ರಿಪೆಂಡ್ ಮಾಡ್ಕೊಂಡಿದ್ದಾಳ. ಅದೆಲ್ಲ ಮುಗಿದು ಹೋದ ಕತೆ. ಅದೇ ಫ್ಲಾಶ್ ಬ್ಯಾಕ್ ಹೇಳ್ತಾ ಹೋದ್ರೆ ಬೋರ್ ಹೊಡೆಯುತ್ತೆ. ಮುಂದೆ ಬದುಕು ನೋಡು. ಅಪ್ಪ, ಬೇರೆಯವ್ರ ಕತೆ ಅಂದ್ರೆ ಬೋರ್ ಹೊಡೆಯುತ್ತೆ, ಆದ್ರೆ ಆ ಪರಿಸ್ಥಿತಿ ನಮಗೆ ಬಂದ್ರೆ? ಆ ಪ್ರಿಯಾ ನನಗೆ ಗುದ್ದಿದ್ಲು ಅಪ್ಪ. ಸ್ವಲ್ಪ ಮಾರಿದಿದ್ರೆ ನಾನು ಫೋಟೋ ಫ್ರೇಮ್ ಒಳಗಡೆ ಹೊರಟೋಗ್ತಿದ್ದೆ. ನೀವು ಆಸ್ತಿ ಕನಸೆಲ್ಲ ಫ್ಲಾಶ್ ಬ್ಯಾಕ್ ಹೋಗ್ತಿತ್ತು. ಇದ್ರ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಸರಿ ಆಕಾಶ್, ಈಗ ಅದೆಲ್ಲ ಯಾಕೆ? ಅವಳು ನಿನಗೆ ಆಕ್ಸಿಡೆಂಟ್ ಮಾಡಿದ್ದಕ್ಕೆ ಈಗ ತನ್ನ ಸಮೇತ ಇಡೀ ಆಸ್ತಿಯನ್ನೇ ಪರಿಹಾರವಾಗಿ ಕೊಡಕ್ಕೆ ಸಿದ್ಧವಾಗಿದ್ದಾಳಲ್ಲ. ಪರಿಹಾರ ಕೊಡೋಕೆ ನಿಂತಿರೋದಲ್ಲ ಅದು, ನನ್ನನ್ನು ಕೊಂಡ್ಕೊಳ್ಳೋಕೆ ನಿಂತಿರೋದು. ಇವತ್ತು ನಾನು ಇಲ್ಲದೆ ಇದ್ರು ನೀವು ಒಂದಿಷ್ಟು ದಿನ ಹತ್ತು ಸುಮ್ಮನಾಗ್ತಿದ್ರಿ. ಆದರೆ ನನ್ನನ್ನೇ ನಂಬ್ಕೊಂಡು ಬದುಕೋ ಸ್ಥಿತಿ ನೀವು ಇವತ್ತಿಲ್ವಲ್ಲ. ಆದರೆ ಅವ್ರ ಮನೆಯಲ್ಲಿ ಎಲ್ಲ ಜವಾಬ್ದಾರಿನೂ ಅವ್ರ ಅಪ್ಪ ನೋಡ್ಕೋತಿದ್ರು. ಬೇರೆ ಯಾರು ಅರ್ನ್ ಮಾಡೋರಿಲ್ಲ, ಎಲ್ಲರೂ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು. ಈಗ ಅವ್ರ ಮನೆಯಲ್ಲಿ ಏನಾಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಆಕಾಶ್, ಟ್ರೈ ಟು ಬಿ ಪ್ರಾಕ್ಟಿಕಲ್. ಇನ್ನು ನಿನ್ನ ಬಗ್ಗೆ, ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡು. ಆ ಕನಕ ಬಗ್ಗೆ ಯೋಚನೆ ಮಾಡಿ ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ? ಏನಾಗಿದೆ ನಿನಗೆ? ನಾಚಿಕೆ ಆಗ್ತಿದ್ಯಪ್ಪ. ಕನಕ ತುಂಬಾ ಒಳ್ಳೆಯವಳು, ಚಿನ್ನದಂತಹ ಗುಣ. ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಬ್ರು ಕಷ್ಟನ ತನ್ನ ಕಷ್ಟ ಅನ್ಕೊಳ್ಳೋ ಸ್ವಭಾವ. ಆ ಪ್ರಿಯಾ ನನ್ನ ಕಾರಲ್ಲಿ ಗುದ್ದಿದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ಲು. ಎಲ್ಲೇ ಸಿಕ್ಕರು ಪ್ರೀತಿಯಿಂದ ಮಾತಾಡಿಸ್ತಾಳೆ. ಅಂಥವಳು ಕಷ್ಟದಲ್ಲಿರುವಾಗ ನಾನು ಅಯ್ಯೋ ಪಾಪ ಅನ್ಲಿಲ್ಲ. ಅವ್ರಪ್ಪ ಸತ್ತಾಗ ಅವ್ರ ಮನೆಗೆ ಹೋಗಿ ಒಂದು ಸಮಾಧಾನ ಮಾತಾಡ್ಲಿಲ್ಲ. ಇದನ್ನ ಮನುಷ್ಯತ್ವ ಅಂತಾರ? ಇದೆಲ್ಲ ಹಾಳಾಗೋಗ್ಲಪ್ಪ. ಈಗ ಕನಕನ್ ವಿರುದ್ಧ, ಅವಳ ಸಂಸಾರದ ವಿರುದ್ಧ ಪ್ರಿಯಾ ಮಾಡ್ತಿರೋ ಪಿತೂರಲ್ಲಿ ನಾನು ಶಾಮೀಲಾಗಿದ್ದೀನಿ. ಅವಳ ಕಂಪ್ನಿಲಿ ಮಾತ್ರ ಶೇರ್ ಅಲ್ಲ, ಅವಳು ಮಾಡ್ತಿರೋ ಪಾಪದಲ್ಲೂ ನನಗೆ ಶೇರ್ ಇದೆ. ಈ ಅನ್ಯಾಯಕ್ಕೆಲ್ಲ ಸಾಕ್ಷಿಯಾಗಿ ನಾನು ಬಾಯಿ ಮುಚ್ಕೊಂಡು ತಪ್ಪಿಗಿರ್ಬೇಕು. ಶೇಮ್ ಆನ್ ಮೈ ಪಾರ್ಟ್. ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ಯು ಮೇಡ್ ಮೀ ಸೋ ಹೆಲ್ಪ್ಲೆಸ್ ಅಪ್ಪ. ಎಂತ ಹೀನಾಯ ಸ್ಥಿತಿಗೆ ತಂದ್ಬಿಟ್ರಿ ನನ್ನನ್ನ. ಛೇ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ. ಲೀವ್ ಮೀ ಅಲೋನ್.
ಕನಕನ ಬಗ್ಗೆ ಇಷ್ಟೊಂದು ಸಾಫ್ಟ್ ಕಾರ್ನರ್? ಡೇಂಜರಸ್, ವೆರಿ ಡೇಂಜರಸ್. ಅಲ್ಲ, ಈ ಬೆಂಗಳೂರು ಸಿಟಿಲಿ ಎಲ್ಲಿ ಅಂತ ಹುಡ್ಕೋದು ಅವನ್ನ? ಅಲ್ದು ಹತ್ತಿಕಾಯಾಗಿ ಹೋದೆ. ಆಂಜನೇಯ ಸೀತೆ ಹುಡುಕ್ದಂಗೆ ಆಯ್ತು ನನ್ನ ಪರಿಸ್ಥಿತಿ. ಇನ್ನ ಆ ಕೆಂಗೇರಿ ಸಮುದ್ರಕ್ಕೆ ಆರೋದೊಂದೇ ಬಾಕಿ. ಅವರಿಬ್ರು ಅವತ್ತು ಖಾಕಿ ಡ್ರೆಸ್ ಹಾಕೊಂಡು ಮನೆ ಹತ್ರ ಬಂದಿದ್ರು. ಅಂದ್ರೆ ಕಂಡಕ್ಟರ್ ಡ್ರೈವರು ಇರಬೇಕು. ವಿಚಾರಿಸೋಣ ಅಂದ್ರೆ ಅವ್ರ ಹೆಸರೇ ಗೊತ್ತಿಲ್ವಲ್ಲ. ಹಿಂಗೂ ಬಂದಿದ್ದೀನಿ, ಸ್ವಲ್ಪ ಹೊತ್ತು ಕಾದ್ ನೋಡೋಣ, ಬಂದ್ರು ಬರ್ಬೋದು. ಅಪ್ಪ, ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ಕೊಂಡು ನಿಂತ್ಕೊಂಬೇಡ, ಬೇಗ ಬಾ. ಇವತ್ತು ಕೋರ್ಟಲ್ಲಿ ಜಡ್ಜ್ಮೆಂಟ್ ಇದೆ. ನನಗೆ ಯಾವ ಘನಕಾರ್ಯ ಇದ್ದತ್ತ ಅಲ್ಲಿ? ಈ ಲೀವ್ ಲೆಟರ್ ಕೊಟ್ಟು ಬರೋದು ಅಷ್ಟೇ ತಾಯ. ಹಿಂಗೋಗಿ ಹಿಂಗ್ ಬತ್ತೀನಿ. ಅಪ್ಪ, ಕಣ್ಕಿ ಕಾಯ್ತಿರ್ತಾಳೆ. ಆಯ್ತಪ್ಪ, ಹಿಂಗೋಗಿ ಹಂಗ್ ಬತ್ತೀನಿ. ಅದಕ್ಕೆ ಯಾಕೆ ಅಷ್ಟೊಂದು ಮಾತಾಡಿಯ? ಸರಿ. ಏನಪ್ಪ, ಬಸ್ ಡಿಪೋ ಇದೇನಾ? ಹೌದು, ಹೀಗೆ ಸೀದಾ ಹೋದ್ರೆ ಬಸ್ ಡಿಪೋನೆ. ಆದ್ರೆ ನಿಮ್ಮನ್ನೆಲ್ಲ ಒಳಗಡೆ ಬಿಡಲ್ಲ ಅಲ್ಲಿ. ಹೌದಾ? ಏನೋ ಒಂದು ವಿಷಯ ವಿಚಾರಿಸ್ಬೇಕಿತ್ತಲ್ಲ. ಇಲ್ಲ ಸರ್, ಹಾಗೆಲ್ಲ ಪರ್ಮಿಷನ್ ಇಲ್ಲದೆ ಯಾರನ್ನೂ ಒಳಗಡೆ ಬಿಡಲ್ಲ. ಏನಪ್ಪ, ನಿನ್ಗೆ ಯಾರು ಪರಿಚಯ ಇದ್ರೆ ಒಂದು ಮಾತು ಹೇಳ್ತೀಯಾ? ನಮ್ಮ ತಂದೆನೇ ಡ್ರೈವರು, ಆದ್ರೆ ನನ್ಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಅದೇನು ಅಂತ ವಿಚಾರಿಸೋಣ ಬಿಡಿ. ಸರಿಯಪ್ಪ, ಥ್ಯಾಂಕ್ಸ್, ಬರ್ತೀನಿ. ಹೆಂಗೆ ಮಿಂಚ್ ಬಂದಂಗ್ ಬಂದೆ ನೋಡು. ಮತ್ತೆ ಗೋವಿಂದನ್ ಕೆಲಸ ಆದಂಗೆ ಅವ್ನ ಕಾಗದ ಪತ್ರ ಎಲ್ಲ ರೆಡಿ ಆಗೈತಂತೆ. ಸರಿ ಆಯ್ತಪ್ಪ, ಆದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ನಡಿ ಬಿರ್ರಿ ಹೋಗೋಣ. ನಡಿಯಪ್ಪ, ಹೋಗಮ್ಮ. ಎಲ್ಲಪ್ಪ ಇವನು ಹುಡ್ಕೋದು? CC 143 of 2012, JP Nagara Police versus Chinnaswamy. ಮೋಹನ್, ನಮ್ಮ ಪ್ರಿಯನ್ಗೆ ಯಾವ ಶಿಕ್ಷೆನೂ ಆಗಲ್ಲ ತಾನೆ? ಕನ್ಫೆಸ್ ಮಾಡಿಕೊಂಡ್ರೆ ಯಾವ ಶಿಕ್ಷೆನೂ ಆಗಲ್ಲ ಅಂತ ಪಿಪಿನ ಹೇಳಿದಾರಲ್ಲ ಮೀನಾಕ್ಷಿ. ಫೋರೆನ್ಸಿಕ್ ಲ್ಯಾಬಿಂದ ಸಿಡಿ ಜಿನ್ನೇನ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಬಂದಿದೇನ್ರಿ? ಬಂದಿದೆ ಮಹಾಸ್ವಾಮಿ. ನೋಡಮ್ಮ, ಈ ಸಿಡಿನಲ್ಲಿರೋದು ನೀನೇ, ಧ್ವನಿನೂ ನಿಂದೆ ಅಂತ ರಿಪೋರ್ಟ್ ಬಂದಿದೆ. ಇದಕ್ಕೆ ನೀನೇನಮ್ಮ ಹೇಳ್ತೀಯಾ? ಆಕ್ಸಿಡೆಂಟ್ ಮಾಡಿದ್ದು ನೀನೇ ತಾನೆ? ಸತ್ಯ ಏನು ಅಂತ ಹೇಳು. ನೀನು ಹೇಳೋದು ಏನು ಇಲ್ಲದೆ ಹೋದರೆ ಕೋರ್ಟು ತನ್ನ ನಿರ್ಧಾರ ಹೇಳುತ್ತೆ.
ಯುವರ್ ಆನರ್, ಇದರಲ್ಲಿ ಏನೋ ತಪ್ಪಾಗಿದೆ ಅನ್ಸುತ್ತೆ. ಈ CD ಜಿನೈನ್ನೆಸ್ ಬಗ್ಗೆ ಇನ್ನೊಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೋಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೋತೀನಿ. ನೋ, ಅದೆಲ್ಲ ಏನು ಬೇಡ. ಯೋನ, ಈ ಆಕ್ಸಿಡೆಂಟ್ ಮಾಡಿದ್ ನಾನು ನನ್ನ ತಪ್ಪನ್ನ ಒಪ್ಕೋತಾ ಇದ್ದೀನಿ. ಮತ್ತೆ ಮೊದಲೇ ತಪ್ಪಿಕೊಳ್ದೆ ಕೋರ್ಟಿನ ದಿಕ್ಕು ಯಾಕೆ ತಪ್ಪಿಸ್ದೆ? ಈ ರೀತಿ ಕೋರ್ಟಿನ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ರೆ ಶಿಕ್ಷೆ ಹೆಚ್ಚಾಗತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಸಾರಿ ಸರ್, ನಾನು ತುಂಬಾ ಚಿಕ್ಕವಳು. ಆಕ್ಸಿಡೆಂಟ್ ಆದಾಗ ನಾನು ತುಂಬಾ ಹೆದರ್ಬಿಟ್ಟಿದೆ, ಅದಕ್ಕೆ ಹೀಗೆ ಮಾಡ್ಬಿಟ್ಟೆ. ಇನ್ನು ನಮ್ಮ ಡ್ಯಾಡ್ ದೊಡ್ಡ ಬಿಸ್ನೆಸ್ ಮ್ಯಾನ್. ನಾನು ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಓಡಾಡಿದ್ರೆ ಅವ್ರ ಮರ್ಯಾದೆ, ಅವ್ರ ರೆಪ್ಯುಟೇಷನ್ ಹಾಳಾಗತ್ತೆ ಅಂತ ಹೀಗೆ ಮಾಡ್ಬಿಟ್ಟೆ. ಇನ್ನು ಈ ಚಿನ್ಸ್ವಾಮಿ ಇವರು ಚಿಕ್ಕಲ್ಲಿಂದ ನಾನು ಎತ್ತು ಬೆಳೆಸೋರು. ಅದೇ ಪ್ರೀತಿಗೆ ನಾನು ಎಷ್ಟೇ ಬೇಡ ಅಂದ್ರೂ ನನ್ನ ಮಾತು ಕೇಳಿದೆ ಆ ತಪ್ಪನ್ನ ಇವರೇ ಒಪ್ಕೊಂಡ್ರು. ನನ್ನ ತಪ್ಪಿಗೆ ನಾನು ರಿಪೆಂಟ್ ಮಾಡ್ತೀನಿ ಸರ್. ಇನ್ಯಾವತ್ತು ಈ ಥರ ತಪ್ಪು ಮಾಡಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಸರ್. ಮಿಸ್ಟರ್ ಬದ್ರಿನಾಥ್, ನೀವೇನಾರು ಹೇಳೋದಿದೆಯಾ? ಇವರಾನ ಪ್ರಿಯಾ ಅವರು ತಪ್ಪು ಒಪ್ಕೊಳ್ತಾ ಇರೋದನ್ನ ನೋಡಿ ಕೋರ್ಟ್ಗಾಗಿರೋ ಹಾಗೆ ನನಗೂ ಶಾಕ್ ಆಗಿದೆ. ಆದರೆ ಪ್ರಿಯಾ ಅವರ ಭವಿಷ್ಯನ ದೃಷ್ಟಿಯಲ್ಲಿಟ್ಕೊಂಡು ಕೇವಲ ಅವರಿಗೆ ದಂಡ ವಿಧಿಸಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಯುವರ್ ಆನರ್, ಮೋರ್ ಓವರ್ ಪ್ರಿಯಾ ಅವರಿಗೆ ಈಗಾಗಲೇ ಮದುವೆ ನಿಶ್ಚಯವಾಗಿದೆ. ಅವರು ಜೈಲಿಗೆ ಹೋದ್ರೆ ಅವರ ಭವಿಷ್ಯ ಹಾಳಾಗುತ್ತೆ. ಅದಕ್ಕೆ ಈ ದೃಷ್ಟಿಯಿಂದ ಚಿನ್ಸ್ವಾಮಿ ತಾನೇ ತಪ್ಪನ್ನು ತಮ್ಮ ಮೇಲೆ ಹಾಕೊಂಡು ಶಿಕ್ಷೆ ಅನುಭವಿಸೋಕೆ ಸಿದ್ಧವಾಗಿದ್ರು. ಈ ಎಲ್ಲ ಅಂಶಗಳನ್ನು ಗಮನಿಸಿ ಘನ ನ್ಯಾಯಾಲಯವು ಪ್ರಿಯಾ ಅವರಿಗೆ ಕೇವಲ ದಂಡವನ್ನು ವಿಧಿಸಿ ಆಕೆಯನ್ನು ಕ್ಷಮಿಸಿ ಬಿಡುಗಡೆ ಮಾಡಬೇಕು ಅಂತ ಮನವಿ ಮಾಡ್ಕೋತೀನಿ. ಈ ಕೋರ್ಟಿನ ಆದೇಶವನ್ನು ಪ್ರಿಯಾಂಕಾ ಮತ್ತು ಅವರ ತಂದೆ ಮೋಹನ್ ರಾಮ್ ಗೌರವಿಸುತ್ತಾರೆ. ಓಕೆ, ಕೋರ್ಟ್ ಅರ್ಜೆಂಟ್ ನೋನ್ ಫಾರ್ ಆರ್ಡರ್.